ವಿಧಿಯಾಟ ಯಾರಿಗೆ ಗೊತ್ತು? ಕೆಲವು ದಿನಾಂಕಗಳು ಇತಿಹಾಸದಲ್ಲಿ ಅಳಿಸಲಾಗದ ರಹಸ್ಯಗಳನ್ನು ಅಡಗಿಸಿಕೊಂಡಿರುತ್ತವೆ. ಸರಿಯಾಗಿ 20 ವರ್ಷಗಳ ನಂತರ ಇಬ್ಬರು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತರು, ಹಾಗೆ ಇಬ್ಬರು ಸಂಗೀತದ ಅಧಿಪತಿಗಳು. ಆದರೆ ಇಹಲೋಕ ತ್ಯಜಿಸಿದ್ದು ಮಾತ್ರ ಒಂದೇ ದಿನಾಂಕದಂದು, ಅದುವೇ ಏಪ್ರಿಲ್ 12. ಹೌದು, ಇದು ಕಾಕತಾಳೀಯವೋ ಅಥವಾ ದೈವ ಸಂಕಲ್ಪವೋ? ಬನ್ನಿ, ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ಆ ಇಬ್ಬರು ಮಹಾನ್ ಚೇತನಗಳು ಯಾರು, ಅವರ ಪಯಣ ಹೇಗಿತ್ತು, ಅವರ ಸಾಧನೆಗಳು ಹೇಗೆ ಒಂದೇ ದಾರಿಯಲ್ಲಿ ಸಾಗ್ತಾ ಇತ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಏಪ್ರಿಲ್ 12ರ ನಿಗೂಢ ನಂಟನ್ನು ನಾವು ಇಲ್ಲಿ ಬಿಚ್ಚಿಡಲಿದ್ದೇವೆ. ಹಾಗಾಗಿ ಈ ವಿಡಿಯೋನ ಎಲ್ಲೂ ನಿಲ್ಲಿಸದೆ ಕೊನೆಯವರೆಗೂ ನೋಡಿ, ಯಾಕಂದರೆ ಈ ಕತೆ ನಿಮ್ಮನ್ನು ಭಾವುಕಗೊಳಿಸುವುದು ಖಂಡಿತ. ನಾನಿಲ್ಲಿ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಕೆಲವರಿಗೆ ಖಂಡಿತ ಗೊತ್ತಾಗಿರುತ್ತೆ ಅಂದ್ಕೊಳ್ತೀನಿ. ಅದರಲ್ಲಿ ಮೊದಲನೇ ವ್ಯಕ್ತಿಯ ಹೆಸರನ್ನು ನಾನಿಲ್ಲಿ ಹೇಳ್ತೀನಿ. ಏಪ್ರಿಲ್ 24, 1929ರಂದು ಗಾಜನೂರಿನಲ್ಲಿ ಜನಿಸಿದ ಮುತ್ತುರಾಜ ಎಂಬ ಬಾಲಕ ಬಡತನದ ಕಾರಣ ಕೇವಲ 3ನೇ ತರಗತಿವರೆಗೆ ಮಾತ್ರ ಓದಲು ಸಾಧ್ಯವಾಯಿತು. ಆದರೆ ಈ ಶಿಕ್ಷಣದ ಕೊರತೆಯನ್ನು ಅವರ ಬೆವರ ಹನಿ ಮತ್ತು ಕಲೆಯ ಶಕ್ತಿಯಿಂದ ತುಂಬಿದರು. ಅವರೇ ನಮ್ಮೆಲ್ಲರ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್. ಹಾಗಾದರೆ ಮುತ್ತುರಾಜನ ಮಹಾ ಪಯಣವನ್ನು ನೋಡೋಣವೇ? ಬೇಡರ ಕಣ್ಣಪ್ಪನಿಂದ ಶುರುವಾದ ಪಯಣ ನಾದಮಯ ಹಾಡಿಗೆ ರಾಷ್ಟ್ರ ಪ್ರಶಸ್ತಿ ತಂದು ಕೊಡುವವರೆಗೆ ಬೆಳೆಯಿತು. ಮೈಸೂರು ವಿವಿಯಿಂದ ಗೌರವ ಡಾಕ್ಟರೇಟ್ ಪಡೆದು ಡಾಕ್ಟರ್ ರಾಜ್ಕುಮಾರ್ ಆದರು. ಕರ್ನಾಟಕದ ರತ್ನ, ಪದ್ಮಭೂಷಣ ಮತ್ತು 1995ರಲ್ಲಿ ಚಿತ್ರರಂಗದ ಅತ್ಯುನ್ನತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಇವರು ಮುಡಿಗೇರಿಸಿಕೊಂಡರು. ಇವರ ಜೀವನವೇ ಒಂದು ಪಾಠ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಯೋಗ, ಪ್ರಾಣಾಯಾಮ ಮತ್ತು ಸಂಗೀತ ಅಭ್ಯಾಸ ಮಾಡುತ್ತಿದ್ದ ಇವರು ಶಿಸ್ತು ಇಂದಿನ ಯುವಕರನ್ನ ನಾಚಿಕೆ ಪಡುವಂತೆ ಮಾಡುತ್ತದೆ. ಅಣ್ಣವರ ಬಗ್ಗೆ ಹೇಳ್ತಾ ಹೋದರೆ ದಿನಗಳಲ್ಲ, ವರ್ಷಗಳಲ್ಲ, ಇಡೀ ಜೀವನವೇ ಸಾಕಾಗಲಾರ್ದು. ಅಂದರೆ ಅತಿಶೋಕ್ತಿ ಆಗಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಯಾಕಂದರೆ ಅಂಥ ದೊಡ್ಡ ಒಂದು ಚೇತನವನ್ನು ನಾವು ಕರ್ನಾಟಕದ ರತ್ನ, ನಮ್ಮ ಕರುನಾಡಿನ ಕರ್ನಾಟಕದ ಹೆಮ್ಮೆ ಇವರು. ಇವ್ರ ಬಗ್ಗೆ ನಾನು ಹೆಚ್ಚಾಗಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದರೆ 6 ಕೋಟಿ ಕನ್ನಡಿಗರ ಆಸ್ತಿ ನಮ್ಮ ರಾಜಣ್ಣ. ಒಬ್ಬರು ಡಾಕ್ಟರ್ ರಾಜ್ಕುಮಾರ್ ಅಂತ ಮೊದಲೇ ಗೊತ್ತಾಗಿತ್ತು ಅನಿಸುತ್ತೆ. ಹಾಗಾದರೆ ಇನ್ನೊಬ್ರು ಯಾರು? ಏಪ್ರಿಲ್ 12ರ ನಂಟು ಯಾರಿಗಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ ಹೇಳ್ತೀನಿ. ಸೆಪ್ಟೆಂಬರ್ 8, 1933ರಂದು ಸಾಂಗ್ಲಿಯಲ್ಲಿ ಜನಿಸಿದ ಆಶಾ ಅವರ ಕುಟುಂಬದ ಮೂಲ ಗೋವಾದ ಮಂಗೇಶಿ ಗ್ರಾಮ. ಅಲ್ಲಿನ ಮಂಗೇಶಿ ದೇವಸ್ಥಾನದ ಮೇಲಿರುವ ಭಕ್ತಿಯಿಂದ ಅವರ ತಂದೆ ತಮ್ಮ ಹೆಸರನ್ನು ಮಂಗೇಶ್ಕರ್ ಎಂದು ಬದಲಾಯಿಸಿಕೊಂಡರು. ತಂದೆ ತೀರಿಕೊಂಡಾಗ ಆಶಾಗೆ ಕೇವಲ 9 ವರ್ಷ. ಕುಟುಂಬದ ಹೊರೆ ಹೊರಲು ಅವರು ಅಂದೇ ಸಂಗೀತದ ದಾರಿಯನ್ನು ಹಿಡಿದರು. ಹಾಗಾದರೆ ಯಾರು? ಆಶಾ ಭೋಸ್ಲೆ. ಹೌದು ಪ್ರೇಕ್ಷಕರೇ, ಗಿನ್ನೆಸ್ ದಾಖಲೆಯನ್ನು ಮಾಡಿದ ಆಶಾ ಭೋಸ್ಲೆ ಅವರು 12,000ಕ್ಕೂ ಹೆಚ್ಚು ಹಾಡುಗಳನ್ನು 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿದ್ದಾರೆ. ಅತಿ ಹೆಚ್ಚು ಹಾಡು ರೆಕಾರ್ಡಿಂಗ್ ಮಾಡಿದ ಗಾಯಕಿ ಎಂದೇ ಗಿನ್ನೆಸ್ ದಾಖಲೆಯನ್ನು ಬರೆದವರು ಇವರು. 2000ನೇ ಇಸ್ವಿಯಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಮತ್ತು 2008ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಇವರಿಗೆ ಒಲಿಯಿತು. ಇವರಿಬ್ಬರು ಜೊತೆಯಾಗಿ ಹಾಡದಿದ್ದರೂ ಹಾಡು ಮತ್ತು ನಟನೆಯ ಮೂಲಕ ಬಂಧವನ್ನು ಹೊಂದಿದ್ದರು. ಆಶಾ ಭೋಸ್ಲೆ ಅವರ ಜೀವನ ತುಂಬ ಕಷ್ಟದಾಯಕವಾಗಿ ಸಾಗಿ ಕೊನೆಗೆ 3 ಮಕ್ಕಳನ್ನು ಬೆಳೆಸಿದ ಮಹಾಧೀಮಂತೆ ಇವರು. ನಂತರದ ದಿನಗಳಲ್ಲಿ ಗಂಡನ್ನು ಕಳ್ಕೊಳ್ತಾರೆ. ನಂತರ 2 ಮಕ್ಕಳನ್ನು ತಮ್ಮ ಕಣ್ಮುಂದೆನೇ ಸಾಯೋದನ್ನು ನೋಡ್ತಾರೆ. ಆದರೂ ಧೃತಿಗೆಡದ ಮಹಿಳೆ ಇವರು. ಇಲ್ಲಿ ನೋಡಿ ಅಚ್ಚರಿ, 2006 ಏಪ್ರಿಲ್ 12ರಂದು ಬೆಂಗಳೂರಿನ ಸದಾಶಿವನಗರದಲ್ಲಿ ಅಣ್ಣವರು ಕಣ್ಮುಚ್ಚಿದರು.
ಸರಿಯಾಗಿ 20 ವರ್ಷಗಳ ನಂತರ ಅದೇ ದಿನಾಂಕದಂದು 2026ರ ಏಪ್ರಿಲ್ 12ರಂದು ಆಶಾ ಭೋಸ್ಲೆ ಅವರು ಮುಂಬೈಯಲ್ಲಿ ಮೌನರಾದರು. ಒಬ್ಬರು ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ಲೀನರಾದರೆ ಇನ್ನೊಬ್ಬರು ಮುಂಬೈನ ಐತಿಹಾಸಿಕ ಶಿವಾಜಿ ಪಾರ್ಕಲ್ಲಿ ಪಂಚಭೂತಗಳಲ್ಲಿ ಲೀನರಾದರು. ಒಬ್ಬರು ಕರ್ನಾಟಕದ ಧ್ವನಿಯಾದರೆ ಇನ್ನೊಬ್ಬರು ಭಾರತದ ಕೋಗಿಲೆ. ವಿಧಿಯು ಇವರಿಬ್ಬರನ್ನು ಒಂದೇ ದಿನದಂದು ಅರಸಿ ಬಂದಿದ್ದು ನಿಜವಾಗ್ಲೂ ಬೆಚ್ಚಿ ಬೀಳಿಸುವ ವಿಷಯ. ದೇಹಕ್ಕೆ ಸಾವಿರಬಹುದು, ಆದರೆ ಅವರು ನೀಡಿದ ಕಲೆಗೆ ಎಂದಿಗೂ ಸಾವಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಆಶಾ ಭೋಸ್ಲೆ ಅವರು ಕೇವಲ ಕಲಾವಿದರಲ್ಲ, ಅವರು ಭಾರತೀಯ ಚಿತ್ರರಂಗದ 2 ದೊಡ್ಡ ಸ್ತಂಭಗಳು. ಇವರಿಗೆ ಸಂದ ಪ್ರಶಸ್ತಿಗಳನ್ನು ನೋಡಿದರೆ ಸಾಧನೆ ಶಿಖರ ಎಷ್ಟು ಎತ್ತರ ಎಂಬುದು ನಮಗೆ ತಿಳಿಯುತ್ತದೆ. ಇಬ್ಬರಿಗೂ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದಿದೆ ಎಂಬುದು ಅವರ ಪ್ರತಿಭೆಗೆ ಸಾಕ್ಷಿ. ಅಣ್ಣವರು ಒಬ್ಬ ನಟನಾಗಿ ಹಾಡಿಗೆ ರಾಷ್ಟ್ರ ಪ್ರಶಸ್ತಿ ಪಡೆದರೆ ಆಶಾ ಅವರು ಗಾಯಕಿಯಾಗಿ ಜಗತ್ತನ್ನೇ ಆಳಿದರು. ಈ ಇಬ್ಬರು ಮಹಾನ್ ಚೇತನಗಳ ಸಾಧನೆ ನಮಗೆಲ್ಲರಿಗೂ ಹೆಮ್ಮೆ. ಈ ವಿಡಿಯೋದ ಕೊನೆಯಲ್ಲಿ ನಾವೊಂದು ಕಟು ಸತ್ಯದ ಮುಂದೆ ನಿಂತಿದ್ದೇವೆ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಆಶಾ ಭೋಸ್ಲೆ ಇವರಿಬ್ಬರು ಕೇವಲ ಕಲಾವಿದರಲ್ಲ, ಕೋಟ್ಯಾಂತರ ಜನರ ಭಾವನೆಗಳಾಗಿದ್ದರು. ಅಣ್ಣವರು ನಾದಮಯ ಎನ್ನುತ್ತಾ ಸಂಗೀತದಲ್ಲಿ ದೈವತ್ವವನ್ನು ಕಂಡರೆ ಆಶಾ ಅವರು ಗಿನ್ನೆಸ್ ದಾಖಲೆ ನಿರ್ಮಿಸುವ ಮೂಲಕ ಸಂಗೀತದ ಶಿಖರವನ್ನು ಏರಿದವರು. ಬಹುಶಃ ಅತೀಂದ್ರಿಯ ಲೋಕದಲ್ಲಿ ಅಣ್ಣವರು ಇಂದು ಆಶಾ ತಾಯಿಯವರನ್ನು ಬರಮಾಡಿಕೊಳ್ಳುತ್ತಿರಬಹುದು. ಭೂಮಿಯ ಮೇಲೆ ಮೌನವಾದ ಈ 2 ಧ್ವನಿಗಳು ಮತ್ತೆ ಒಂದಾದ ಗಂಧದ ಗುಡಿಯ ಸುಗಂಧವನ್ನು ಹರಡುತ್ತಿರಬಹುದು. ದೇಹಕ್ಕೆ ಸಾವಿದೆ, ಆದರೆ ಅವರು ನಮಗೆ ಬಿಟ್ಟು ಹೋದ ಆ ಅಮರ ಗೀತೆಗಳಿಗೆ ಸಾವಿಲ್ಲ. ಗಾನಗಂಧರ್ವ ಮತ್ತು ಗಾನ ಕೋಗಿಲೆ, ನೀವು ಭೌತಿಕವಾಗಿ ನಮ್ಮಿಂದ ದೂರವಿರಬಹುದು, ಆದರೆ ಪ್ರತಿಯೊಬ್ಬ ಕನ್ನಡಿಗನ ಉಸಿರಿನಲ್ಲಿ, ಪ್ರತಿಯೊಬ್ಬ ಸಂಗೀತ ಪ್ರೇಮಿಯ ಹೃದಯದಲ್ಲಿ ನೀವು ಎಂದೆಂದಿಗೂ ಚಿರಸ್ಥಾಯಿ. ನಿಮ್ಮ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ನಾವು ನಿಮ್ಮನ್ನು ಸದಾ ಮಿಸ್ ಮಾಡ್ಕೊಳ್ತೇವೆ. ಈ ಕಾಕತಾಳೀಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಭಾವುಕ ಮತ್ತು ರೋಚಕ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.